ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿನ್ನೆ ಗುರುವಾರ ದಿವಸ ಅನಿಲ್ ಅಂಬಾನಿಯ ಮೇಲೆ ಮತ್ತೊಂದು ಹೊಸ ಕೇಸನ್ನು ಜಡಿದಿದೆ CBI. 2220 ಕೋಟಿ ರೂಪಾಯಿಗಳನ್ನು ಈತ ಬ್ಯಾಂಕ್ ಆಫ್ ಬರೋಡಾದಿಂದ ಪಡೆದ ಸಾಲವನ್ನು ಅಕ್ರಮವಾಗಿ ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿ ಇದರಲ್ಲಿ ಹೇರಾಫೇರಿ ಮಾಡಿದ್ದಾರೆ, ವಂಚನೆಯನ್ನು ಎಸಗಿದ್ದಾರೆ ಅನ್ನುವಂಥ ಮೊಕದ್ದಮೆಯನ್ನು ದಾಖಲು ಮಾಡಲಾಗಿದೆ. CBIನಲ್ಲಿ ಕೇಸ್ ಹಾಕಲಾಯಿತು. ಅದರ ಹಿಂದಿನ ದಿವಸ, ಅದರ ನಿನ್ನೆ ಇಲ್ಲ ಮೊನ್ನೆ ಬುಧವಾರ ದಿವಸ ಅಬೋರ್ಡ್ ಅಂಥೇಳಿ ಅವ್ರ ಮನೆ ಏನಿದೆ, ಸುಮಾರು 3716 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಅವರ ನಿವಾಸವನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ಅಬೋರ್ಡ್ ಅಂತಂದರೆ ಮನೆ ಅಂತ, ವಾಸಸ್ಥಾನ, ಹೆವನ್ಲಿ ಅಬೋರ್ಡ್ ಅಂತಾರಲ್ಲ ಹಾಗೆ. ಪಾಲಿಹಿಲ್ನಲ್ಲಿರುವಂಥ ಮನೆ ಅದು. ಅತ್ಯಂತ ಪ್ರತಿಷ್ಠಿತವಾದಂಥ ಪ್ರದೇಶ ಪಾಲಿಹಿಲ್ ಅಂತೇಳಿ. ಸಿನಿಮಾ ನಟರು ಕೂಡ ಅಲ್ಲಿ ಮನೆ ತೆಗೆದುಕೊಳ್ಳೋದು ಕಷ್ಟ. ಅಂಥ ಪಾಲಿಹಿಲ್ನಲ್ಲಿ 3716 ಕೋಟಿ ರೂಪಾಯಿಯ ಮನೆಯನ್ನು ಈತ ಹೊಂದಿದ್ರು. ಅದನ್ನು ಕೂಡ ಮೊನ್ನೆ ಜಪ್ತಿ ಮಾಡಿದೆ. ನಿನ್ನೆ ಸತತವಾಗಿ 8 ಗಂಟೆಗಳ ಕಾಲ ಅನಿಲ್ ಅಂಬಾನಿಯವರ ವಿಚಾರಣೆ ನಡೆದಿದೆ. 2ನೇ ಹಂತದ ವಿಚಾರಣೆ. ಅದು ನಡೆದಿರೋದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕಚೇರಿಯಲ್ಲಿ. ಒಟ್ಟು ಆತನ ಮೇಲೆ 40,000 ಕೋಟಿ ರೂಪಾಯಿಗಳ ವಂಚನೆಯ ಪ್ರಕರಣಗಳಿದ್ದಾವೆ. ಅದರಲ್ಲಿ 2220 ನಿನ್ನೇನು ಕೇಸ್ ಹಾಕಿದ್ದಾರೆ, ಅದು ರಿಲಯನ್ಸ್ ಕಮ್ಯುನಿಕೇಷನ್ ಮತ್ತು ಅನಿಲ್ ಅಂಬಾನಿ ಮೇಲೆ. ಇದನ್ನು ಈತ ಮಿಸ್ಯೂಸ್ ಮಾಡಿದ್ದಾರೆ ಅಂತ ಕೇಸ್ ಹಾಕಿರೋದು. ಇದನ್ನು NPA ಮಾಡಲಾಗಿತ್ತು 2017ರಲ್ಲಿ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂಥೇಳಿ. ಇದರಿಂದ ಬ್ಯಾಂಕಿಗೆ ಭಾಳ ದೊಡ್ಡ ಮಟ್ಟದ ನಷ್ಟ ಆಗಿದೆ. ಆದ್ದರಿಂದ ಇವ್ರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಿ ಅಂತ. ಇದು ಒಂದು ಕಡೆ, ಇದು ನಡೆದಂಥ ಬೆಳವಣಿಗೆ, ನಿನ್ನೆ ಆಗಿರುವಂಥ ಬೆಳವಣಿಗೆ. ಮತ್ತೊಂದು ಕಡೆ, ಈ ಕಡೆ ಬನ್ನಿ. ಈ ಕಡೆ ಬಂದರೆ ರಾಹುಲ್ ಗಾಂಧಿಯವರು ಮೊನ್ನೆ ಸಂಸತ್ತಿನಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ವಿವಾದವನ್ನು ಸೃಷ್ಟಿ ಮಾಡಿದ್ದು 2 ಹೆಸರು. ಒಂದು ಜೆಫ್ರಿ ಎಪ್ಸ್ಟೀನ್, ಮತ್ತೊಂದು ಅನಿಲ್ ಅಂಬಾನಿ, 3ನೇದು ಹರ್ದೀಪ್ ಪುರಿ ಅವ್ರ ಬಗ್ಗೆ ಈಗ ಮಾತಾಡೋದು ಬೇಡ. ಜೆಫ್ರಿ ಎಪ್ಸ್ಟೀನ್ ಮತ್ತು ಅನಿಲ್ ಅಂಬಾನಿ ಹೆಸರನ್ನ ರೆಫರ್ ಮಾಡ್ತಾ ನರೇಂದ್ರ ಮೋದಿಯವರು ಇದರಲ್ಲಿ, ಜೆಫ್ರಿ ಎಪ್ಸ್ಟೀನ್ ಫೈಲಲ್ಲಿ ನರೇಂದ್ರ ಮೋದಿಯವ್ರ ಹೆಸರಿದೆ. ಅದಕ್ಕೋಸ್ಕರ ನರೇಂದ್ರ ಮೋದಿಯವರು ಸರೆಂಡರ್ ಆಗಿದ್ದಾರೆ. ಇಲ್ಲದೆ ಹೋದರೆ ನರೇಂದ್ರ ಮೋದಿಯವರು ದೇಶವನ್ನು ಈ ರೀತಿ ಬಲಿ ಕೊಡಬೇಕಾದ ಅಗತ್ಯ ಇರಲಿಲ್ಲ, ಎಲ್ಲಿ ತಮ್ಮನ್ನು ಎಕ್ಸ್ಪೋಸ್ ಮಾಡಿಬಿಡ್ತಾರೋ ಅನ್ನುವಂಥ ಕಾರಣಕ್ಕೋಸ್ಕರ ಹೀಗೆ ಮಾಡಲಾಗಿದೆ. ಅನಿಲ್ ಅಂಬಾನಿ ಇದರ ಮಧ್ಯವರ್ತಿ ಆಗಿದ್ದರು ಅಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅನಿಲ್ ಅಂಬಾನಿ ಬಗ್ಗೆ ರಾಹುಲ್ ಗಾಂಧಿ ಹೇಳ್ತಾ ಇರೋದು ಹೊಸದೇನಲ್ಲ. 2019 ಚುನಾವಣೆಯ ಸಂದರ್ಭದಲ್ಲಿ ಚೌಕಿದಾರ್ ಚೋರ್ ಹೈ ಅಂತೇಳಿ ಯಾವ ರಫೇಲ್ ಪ್ರಕರಣದ ಕುರಿತಾಗಿ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅಂತ ಆತ ಆರೋಪಿಸ್ತಾ ಇದ್ರು, ಪ್ರೊಪಗ್ಯಾಂಡ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು 30,000 ಕೋಟಿ ರೂಪಾಯಿಗಳನ್ನು ಅನಿಲ್ ಅಂಬಾನಿ ಜೇಬಿಗೆ ಹಾಕಿದ್ದಾರೆ ಅಂತ ಪ್ರತಿ ಹೋದಲ್ಲೆಲ್ಲ ಹೇಳ್ತಾಯಿದ್ರು. ಆ 30,000 ಅಂಕಿ ಆವಾಗವಾಗ ಚೇಂಜ್ ಆಗ್ತಾಯಿತ್ತು. ಒಂದು ಸಲ 30,000 ಕೋಟಿ ಅನ್ನೋರು, ಒಂದು ಸಲ 35,000 ಕೋಟಿ ಅನ್ನೋರು, ಒಂದು ಸಲ 28,000 ಕೋಟಿ ಅನ್ನೋರು, ಒಂದು ಸಲ 60,000 ಕೋಟಿ ಅನ್ನೋರು. ಅದೇನು ನಿರ್ದಿಷ್ಟವಾದ ಸಂಖ್ಯೆ ಏನಲ್ಲ, ಒಟ್ಟಿಗೆ ಜೇಬಿಗೆ ಹಾಕಿದ್ದಾರೆ. ಅವ್ರ ಜೇಬು ಎಷ್ಟು ದೊಡ್ಡದಿದೆ ಅನಿಲ್ ಅಂಬಾನಿದು ನನಗಂತೂ ಗೊತ್ತಿಲ್ಲ. ಅಷ್ಟು ದುಡ್ಡನ್ನು ಅನಿಲ್ ಅಂಬಾನಿ ಜೇಬಿಗೆ ಮೋದಿಯವರಿಂದ ಬಂದಿದೆ ಅಂತ. 2 ಹೆಸರುಗಳನ್ನು ಅವರು ನಿರಂತರವಾಗಿ ಬಳಸ್ತಾ ಇರೋದು. ಒಂದು ಗೌತಮ್ ಅದಾನಿ, 2ನೇದು ಅನಿಲ್ ಅಂಬಾನಿ. ಇವತ್ತು ಗೌತಮ್ ಅದಾನಿ ಬಗ್ಗೆ ಮಾತಾಡೋದಲ್ಲ, ಕೇವಲ ಅನಿಲ್ ಅಂಬಾನಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏಕೆಂದರೆ ಇವತ್ತು ಪ್ರಸ್ತುತ ವಿಷಯ, ನಿರಂತರವಾಗಿ ಆತನ ಮೇಲೆ ದಾಳಿ ನಡೀತಾ ಇದೆ. ಆತನ ಮನೆಯನ್ನೇ ಸುಪರ್ದಿಗೆ ತೆಗೆದುಕೊಂಡಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು. ಜೊತೆಗೆ 8 ತಾಸುಗಳ ಕಾಲ ಆತನನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಆದ್ದರಿಂದ ಇವತ್ತು ಆ ವಿಷಯ ಮಾತಾಡೋಣ. ತುರ್ತಾಗಿ, ಕ್ಲುಪ್ತವಾಗಿ ಆದಷ್ಟು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಿಮಗೆ ಒಂದು ವಿಷಯ ಗೊತ್ತಿರಲಿ, 2017ರಲ್ಲಿ ನರೇಂದ್ರ ಮೋದಿಯವರು ಅಮೇರಿಕಾ ಪ್ರವಾಸವನ್ನು ಮಾಡಿದರು, ಡೊನಾಲ್ಡ್ ಟ್ರಂಪ್ ಅಧಿಕಾರಾವಧಿಯಲ್ಲಿ. ಅದಕ್ಕೆ ಸ್ವಲ್ಪ ದಿವಸ ಮುಂಚೆ ಅನಿಲ್ ಅಂಬಾನಿ ಅಮೇರಿಕೆಗೆ ಹೋಗ್ತಾರೆ. ಅಮೇರಿಕೆಗೆ ಹೋಗಿ ಹೇಗಾದರೂ ಮಾಡಿ ಡೊನಾಲ್ಡ್ ಟ್ರಂಪನ್ನು ಸಂಪರ್ಕ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆತನಿಗೆ ವ್ಯಾಪಾರ ವಹಿವಾಟಿಗೆ ಸಹಾಯ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಮತ್ತು ಅಮೇರಿಕೆಯಿಂದ ಒಂದಷ್ಟು ಕಾಂಟ್ರಾಕ್ಟ್ಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರದ ಜೊತೆ ಹೇಗಾದರೂ ಮಾಡಿ ಕಾಂಟ್ಯಾಕ್ಟ್ಗಳನ್ನು ಬೆಳೆಸ್ಕೋಬೇಕು. ಹಾಗೆ ಕಾಂಟ್ಯಾಕ್ಟ್ಗಳನ್ನು ಬೆಳೆಸಿಕೊಳ್ಳಲಿಕ್ಕೆ ಮಧ್ಯವರ್ತಿಯನ್ನಾಗಿ ಬಳಸಿಕೊಂಡದ್ದು ಅವತ್ತು ಜೆಫ್ರಿ ಎಪ್ಸ್ಟೀನ್ ಅಂತ ಹೇಳಲಾಗ್ತಾ ಇದೆ. ಜೆಫ್ರಿ ಎಪ್ಸ್ಟೀನ್ ಅವತ್ತು ಡೊನಾಲ್ಡ್ ಟ್ರಂಪನ್ನು ಸಂಪರ್ಕ ಮಾಡಲಿಕ್ಕೆ ಮಧ್ಯವರ್ತಿಯಾಗಿ ನಿಂತಿದ್ದರು ಅಂತ. ಅವಾಗ ಅನಿಲ್ ಅಂಬಾನಿ ಒಂದು ಸುಳ್ಳನ್ನು ಹೇಳ್ತಾರೆ. ಏನಂತ ಸುಳ್ಳು ಹೇಳ್ತಾರೆ ಅಂತಂದರೆ,
ನಾನು ಸರ್ಕಾರದಿಂದ ನಿರ್ದೇಶನದಿಂದ ಬಂದಂಥ ವ್ಯಕ್ತಿ, ಇಲ್ಲಿ ನಾನು ವ್ಯವಹಾರವನ್ನು ವಿಸ್ತರಿಸ್ಕೋಬೇಕು ಅಂತ ಬಂದಿದ್ದೀನಿ, ತಯಾರಿ ಮಾಡಲಿಕ್ಕೆ ಸ್ವತಃ ಕೇಂದ್ರ ಸಚಿವಾಲಯನ ನನಗೆ ಹೇಳಿದೆ, ಆದ್ದರಿಂದ ಬಂದಿದ್ದೀನಿ ಅಂತ. ಅಲ್ಲ ರೀ, ನರೇಂದ್ರ ಮೋದಿಯವರು ಸ್ವತಃ ತನ್ನ ಕುಟುಂಬಸ್ಥರಿಗೆ ಸಹಾಯ ಮಾಡಲ್ಲ ಮನುಷ್ಯ. ಕಿರಾಣಿ ಅಂಗಡಿ ಹಾಕ್ಕೊಂಡಿರುವಂಥ ಅವರ ಸೋದರ ಇನ್ನೂ ಕಿರಾಣಿ ಅಂಗಡಿ ನಡೆಸ್ಕೊಂಡೇ ಇದ್ದಾರೆ. ಪೆಟ್ರೋಲ್ ಬಂಕಲ್ಲಿರೋ ವ್ಯಕ್ತಿಗೆ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಹಾಕ್ತಾ ಇದ್ದಾರೆ. ರಿಕ್ಷಾ ಓಡಿಸ್ತಾ ಇದ್ದಾರೆ. ಅವ್ರು ಯಾರಿಗೂ ಸಹಾಯ ಮಾಡಲಾರ್ದಂಥ ನರೇಂದ್ರ ಮೋದಿ ಈ ಅನಿಲ್ ಅಂಬಾನಿಗೆ ಹೋಗಿ ಅಮೇರಿಕಾದಾಗ ನಿಂಗೆ ಸಹಾಯ ಮಾಡ್ತೀನಿ ಬಾ ಅಂತ ಹೇಳ್ತಾರೆ ಅಂತಂದರೆ ಯಾರಾದರೂ ನಾವು ಭಾರತೀಯರು ನಂಬಲಿಕ್ಕೆ ಸಾಧ್ಯವಾ? ಆದರೆ ಇಂಥದ್ದೊಂದು ಪ್ರಯತ್ನ ಆಗಿತ್ತು ಅನ್ನುವಂಥ ಮಾಹಿತಿಯನ್ನು ದಿಲ್ಲಿಯಲ್ಲಿ ಈಗ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾವಾಗ ಈ ವಿಷಯ ಸರ್ಕಾರಕ್ಕೆ ಗೊತ್ತಾಗುತ್ತೋ ಆವಾಗ ಅನಿಲ್ ಅಂಬಾನಿಯನ್ನು ದೂರ ಇಡುವಂಥ ಪ್ರಯತ್ನ ನಡೀತದೆ. ಈತನ ಜೊತೆ ಸಹವಾಸ ಸರಿ ಇಲ್ಲ, ಇವನು ಯಾವತ್ತಿದ್ರೂ ಆತಂಕಕಾರಿನೇ ಇವನು ಅನ್ನುವಂಥ ಒಂದು ನರೇಟಿವ್ ಬಿಲ್ಡ್ ಆಗುತ್ತೆ. ನೋಡಿ, ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ ಇಬ್ಬರು ಸೋದರರು. ಇವ್ರ ಬಗ್ಗೆ ನಾನು ಈಗಾಗಲೇ ಸಂಪೂರ್ಣವಾಗಿ ಅವರ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಟೇಲ್ ಆದಂಥ ವಿಡಿಯೋ ಮಾಡಿದ್ದೇನೆ. ಅದು ನಮ್ಮ ಯೂಟ್ಯೂಬ್ ಚಾನಲ್ IM ಜೋಶಿ ಅಂತಿದೆ, ಆ ಚಾನಲ್ನಲ್ಲಿ ಲಭ್ಯ ಇದೆ. ಅದು ಹೇಗೆ ಅವರ ತಂದೆ ಇಬ್ಬರಿಗೂ ಆಸ್ತಿಯನ್ನು ಪಾಲು ಮಾಡಿಕೊಟ್ರು, ಹೇಗೆ ಕೋಕಿಲಾಬೇನು ಪ್ರಣಬ್ ಮುಖರ್ಜಿ ಮಧ್ಯವರ್ತಿಯಾಗಿ ನಿಂತಿದ್ದರು, ಒಳ್ಳೊಳ್ಳೆ ಕಂಪನಿಗಳೆಲ್ಲ ಅನಿಲ್ ಅಂಬಾನಿಗೆ ಹೋಗ್ತವೆ, ಬೆಳೆಯಲಾರದಂಥ ನೇರವನ್ನು ತಕ್ಷಣದಲ್ಲಿ ಲಾಭ ಬರಲಾರ್ದಂಥ ಕಂಪ್ನಿಗಳು ಹೇಗೆ ಮುಖೇಶ್ ಅಂಬಾನಿಗೆ ಹೋಗ್ತವೆ, ಅನಿಲ್ ಅಂಬಾನಿ ಅದಾದ ಮೇಲೆ ಹೇಗೆ ಎಡವಟ್ಟುಗಳನ್ನು ಮಾಡ್ಕೋತಾನೆ ಅಂತ ಸಂಪೂರ್ಣವಾಗಿ ಹೇಳಿದೆ. ಈ ಅನಿಲ್ ಅಂಬಾನಿ ಕೇವಲ ವ್ಯಾಪಾರಿ ಮಾತ್ರ ಅಲ್ಲ, ಕೇವಲ ಉದ್ಯಮಿದಾರ ಮಾತ್ರ ಅಲ್ಲ, ಈತ ಪವರ್ ಬ್ರೋಕರ್ ಕೂಡ. 1 ವರ್ಷದ ಅವಧಿಗೆ ರಾಜ್ಯಸಭಾ ಸದಸ್ಯನಾದಂಥ ವ್ಯಕ್ತಿ, ಸಮಾಜವಾದಿ ಪಾರ್ಟಿಲಿ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಇದ್ದ ಸಂದರ್ಭದಲ್ಲಿ. ಈ ವ್ಯಕ್ತಿ ಅಮರ್ ಸಿಂಗ್, ಮುಲಾಯಂ ಸಿಂಗ್ ಯಾದವ್, ಅಮಿತಾಬ್ ಬಚ್ಚನ್, ಜಯಾ ಬಚ್ಚನ್ ಇವ್ರದ್ದೊಂದು ಕಾಕಸ್, ಇದೊಂದು ನೆಟ್ವರ್ಕು. ಏನೇ ವ್ಯವಹಾರಗಳು ನಡೆದರೂ ಇವರೇ ಮೇಜರ್ ಆಗಿ ಮ್ಯಾನೇಜ್ ಮಾಡ್ತಾ ಇದ್ದಂಥ ಜನ. ಅಮರ್ ಸಿಂಗ್ ಎನ್ನುವಂಥ ಭಾಳ ದೊಡ್ಡದಾದಂಥ ಪವರ್ ಬ್ರೋಕರು ಈ ಅನಿಲ್ ಅಂಬಾನಿಯ ಸ್ನೇಹವನ್ನು ಇಟ್ಕೋತಾರೆ. ಅಮರ್ ಸಿಂಗ್ ಈಗ ತೀರ್ಕೊಂಡಿದ್ದಾರೆ, ಆದರೆ ಅಮರ್ ಸಿಂಗ್ ರಾಜಕೀಯ ವಲಯದಲ್ಲಿ ಎಂಥ ಡೀಲ್ಗಳನ್ನು ಬೇಕಾದರೂ ಮಾಡಿಕೊಂಡು ಬರಬಲ್ಲಂಥ ಚಾಣಾಕ್ಷನಾಗಿದ್ದ. ಆತನ ಧ್ವನಿ ಗೊಗ್ಗರ ಧ್ವನಿ, ಮಾತಿನಲ್ಲಿ ಆಕರ್ಷಣೆ ಇರಲಿಲ್ಲ, ಅಯಸ್ಕಾಂತೀಯ ವ್ಯಕ್ತಿತ್ವವಲ್ಲ, ಕುಬ್ಜ ವ್ಯಕ್ತಿತ್ವ, ಆದರೆ ವ್ಯವಹಾರದಲ್ಲಿ ನಿಸ್ಸೀಮ. ಅನಿಲ್ ಅಂಬಾನಿ ಕಂಪನಿಯನ್ನು ವಿಸ್ತರಿಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಈ ರೀತಿಯ ವ್ಯವಹಾರಗಳನ್ನು ಜಾಸ್ತಿ ಮಾಡ್ಕೊಂಡು ಬಂದರು. ಈಗ ಜಿಯೋ ಅನ್ನುವಂಥ ಕಂಪನಿಯನ್ನು ಮುಖೇಶ್ ಅಂಬಾನಿ ಮಾಡಿದರು, ಅದಕ್ಕಿಂತ ಮುಂಚೆ ರಿಲಯನ್ಸ್ ಕಮ್ಯುನಿಕೇಷನ್ಸ್ ಅಂತೇಳಿ ಕ್ಷಿಪ್ರ ಕ್ರಾಂತಿಯನ್ನು ಮಾಡಿದಂಥ ವ್ಯಕ್ತಿ ಅನಿಲ್ ಅಂಬಾನಿ. ನಾವಾಗ ಮೈಸೂರಿನ ಆಂದೋಲನ ಪತ್ರಿಕೆಯಿಂದ ಪ್ರತಿನಿಧಿಸಲಿಕ್ಕೆ ಇವರ DAKಸಿಗೆ ಹೋಗಿದ್ದೆ. ಧೀರುಭಾಯಿ ಅಂಬಾನಿ ನಾಲೆಜ್ ಸಿಟಿ ಅಂತ ಇದೆ ಮುಂಬೈನ ಹೊರವಲಯದಲ್ಲಿ. ಆ ನಾಲೆಜ್ ಸಿಟಿನಲ್ಲಿ 9 ಕೆರೆಗಳಿದ್ದಾವೆ. ಇಡೀ ದೇಶದ ಎಲ್ಲ ಭಾಗಗಳಿಂದ ಕಾಲ್ ಸೆಂಟರ್ಗಳನ್ನು ಮಾಡಲಾಗಿತ್ತು. ಕನ್ನಡದಲ್ಲಿ ನೀವು ಮಾತಾಡಿದ್ರೆ ಕನ್ನಡದಲ್ಲಿ ಉತ್ತರ ಕೊಡುವಂಥ ಕಾಂಟ್ಯಾಕ್ಟ್ ಸೆಂಟರ್ ಇತ್ತು. ಉಚಿತವಾಗಿ ಕರೆಗಳನ್ನು ಕೊಡೋದು. ನಾ ಪತ್ರಿಕಾಗೋಷ್ಠಿಯಲ್ಲಿ ಕೇಳಿದೆ, ಈ ರೀತಿ ಉಚಿತವಾಗಿ ಕರೆ ಕೊಟ್ಟರೆ ನಿಮಗೆ ಕನೆಕ್ಟ್ ಮಾಡಿಕೊಟ್ರೆ ನಿಮ್ಗೆ ಲಾಸ್ ಆಗಲ್ವ ಕಂಪ್ನಿಗೆ? ಭಾಳ ಚೆನ್ನಾಗಿ ಹೇಳಿದ್ರು ಆ ಕಡೆ ಮಾತಾಡಿದ ವ್ಯಕ್ತಿ. ನಮಗೆಷ್ಟು ನಷ್ಟ ಆಗತ್ತೆ ಅನ್ನೋದನ್ನು ನೋಡಬೇಡಿ, ಈ ದೇಶದ ದೂರ ಸಂಪರ್ಕ ವ್ಯವಸ್ಥೆಯಲ್ಲಿ ಯಾವ ರೀತಿಯ ಕ್ರಾಂತಿ ಆಯಿತು ಅನ್ನೋದನ್ನು ಆಲೋಚನೆ ಮಾಡಿ. 1 ನಿಮಿಷಕ್ಕೆ 8 ರೂಪಾಯಿ, 4 ರೂಪಾಯಿ, 1 ರೂಪಾಯಿ ತೊಗೋತಾ ಇರೋ ಜನ ಇವತ್ತು ಉಚಿತವಾಗಿ ಎಲ್ಲರೂ ಕೊಡಬೇಕಾಯಿತು ಅಂತ ಸ್ಪರ್ಧೆಯನ್ನು ಪ್ರಾರಂಭ ಮಾಡಿದ್ದು ರಿಲಯನ್ಸ್ ಕಮ್ಯುನಿಕೇಷನ್ ಅಂತ ನನಗೆ ಅವರು ಉತ್ತರ ಕೊಟ್ಟರು. ಅವತ್ತು ಸರಿಯಾದ ಉತ್ತರ. ಆದರೆ ಆ ಕಂಪನಿ ಇವತ್ತು ಯಾವ ಸ್ಥಿತಿಗೆ ಹೋಯ್ತು ಅದಾದಮೇಲೆ ಅಂದರೆ, ಅದೇ ಕಂಪನಿ ಮೇಲೆ ಇವತ್ತು 2220 ಕೋಟಿ ರೂಪಾಯಿ ನೀನು NPA ಮಾಡಿಕೊಂಡು ನೀನು ವಂಚನೆ ಮಾಡಿದೀಯ ಅಂತ ಕೇಸ್ ಹಾಕಿದ್ದಾರೆ. ನಾನು ಹೇಳ್ತಾ ಇದ್ದದ್ದು ಇವಾಗ ಪವರ್ ಬ್ರೋಕರೇಜ್ ಬಗ್ಗೆ. ಇಲ್ಲಿ ಭಾಳ ದೊಡ್ಡ ಸಮಸ್ಯೆ ಆಗಿದ್ದೇನೆಂದ್ರೆ, ಅನಿಲ್ ಅಂಬಾನಿಗೆ ತನ್ನ ವ್ಯವಹಾರವನ್ನು ವಿಸ್ತರಿಸಿಕೊಳ್ಳುವ ಭರದಲ್ಲಿ ತನ್ನ ಇತರ ಹವ್ಯಾಸಗಳನ್ನು ಮುಂದುವರಿಸ್ಕೊಂಡು ಹೋಗಿದ್ದು ಮತ್ತು ತನ್ನ ಪತ್ನಿ ಟೀನಾ ಮುನಿಮ್ ಅವರನ್ನು ಮದುವೆ ಆದರು. ಸಿನಿಮಾ ಸಂಪರ್ಕಗಳು ಜಾಸ್ತಿ ಆದವು. ಸಿನಿಮಾ ನೆಟ್ವರ್ಕ್ಗಳನ್ನು ಬಿಲ್ಡ್ ಮಾಡಲಿಕ್ಕೆ ಶುರು ಮಾಡಿದರು. ಮಲ್ಟಿಪ್ಲೆಕ್ಸ್ಗಳನ್ನು ಖರೀದಿ ಮಾಡಲಿಕ್ಕೆ ಶುರು ಮಾಡಿದರು. ಬಿಗ್ ಸಿನಿಮಾ ಅಂತ ಮಾಡಿ ದೊಡ್ಡ ದೊಡ್ಡ ಹಾಲಿವುಡ್ ಸಿನಿಮಾಗಳನ್ನು ತಯಾರಿ ಮಾಡಲಿಕ್ಕೆ ಶುರು ಮಾಡಿದರು. ದುಡ್ಡು ಹಾಕಿದ್ದು ಯಾರು? ದುಡ್ಡು ಹಾಕಿದ್ರು ನಮ್ಮಂಥ ಸಣ್ಣ ಹೂಡಿಕೆದಾರರು. ಇವ್ರ ಶೇರ್ಗಳನ್ನು ತೊಗೊಂಡವ್ರು ನಾವೇ. ಇವತ್ತೇನು ಆತನಿಗೆ ನಷ್ಟ 40,000 ಕೋಟಿ ನಷ್ಟ ಅಂತ ಎಲ್ಲ ಹೇಳ್ತಾ ಇದ್ದಾರಲ್ಲ, 40,000 ಕೋಟಿ ರೂಪಾಯಿ ಯಾರ್ದು? ಬ್ಯಾಂಕಿನಲ್ಲಿ ಇಟ್ಟ ದುಡ್ಡು ನಮ್ಮದೇ, ಜೊತೆಗೆ ಈತನ ಶೇರಿನಲ್ಲಿ ದುಡ್ಡು ತೊಡಗಿಸಿದವರು ನಾವೇ. ಆ ಶೇರಿನ ಮುಖಬೆಲೆ ಇಳಿದ ಮೇಲೆ, ಅದರ ಅರ್ನಿಂಗ್ ಪರ್ ಶೇರ್ ಇಳಿದ ಮೇಲೆ ಅದರ ನಷ್ಟವನ್ನು ಭರಿಸಿದವರು ನಾವೇ. ಇವತ್ತು ಅವತ್ತು 1,600 1,700 ರೂಪಾಯಿಗೆ ತೆಗೆದುಕೊಂಡ ಶೇರು ಇವತ್ತು 15 ರೂಪಾಯಿ, 20 ರೂಪಾಯಿ, 18 ರೂಪಾಯಿ.
ಕೆಲವಂತೂ ಬೆಲೆನೇ ಇಲ್ಲ, ತಗೊಳ್ಳೋರೇ ಗತಿ ಇಲ್ಲ. ಅಂದರೆ ಈ ದೇಶದ ಮೇಲೆ ಈತ ಹಾಕಿದ ಅತಿ ದೊಡ್ಡದಾದಂಥ ಟೋಪಿ ಯಾವುದಾದ್ರೂ ಇದ್ದರೆ ಈ ವ್ಯವಹಾರ. ಇವರ ತಂದೆ ಇವರು ಕಂಪ್ನಿ ಶುರು ಮಾಡಿದಾಗ ರಿಲಯನ್ಸ್ ಕಂಪ್ನಿ, ಅವ್ರ ತಂದೆ ಒಂದು ಮಾತು ಹೇಳಿದರು, ಧೀರುಭಾಯ್ ಅಂಬಾನಿ ಅವರು. ಏನಂತ ಹೇಳಿದರು ಅಂದರೆ, ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿ ನಾವು ಈ ಪಬ್ಲಿಕ್ ಕಂಪ್ನಿ ಏನಿದೆ ಅದು ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿ ನಾವು ಯಾವುದೇ ತೀರ್ಮಾನಗಳನ್ನು ಜನರಿಗೆ ಹೇಳಬೇಕಾಗಿಲ್ಲ, ಅದು ಮೈದಾನದಲ್ಲಿ ನಡೆಯಬೇಕು. ಏಕೆಂದರೆ ಜನಸಾಮಾನ್ಯರ ಹೂಡಿಕೆಯ ದುಡ್ಡಿನಲ್ಲಿ ಪ್ರಾರಂಭಗೊಂಡಂಥ ಕಂಪ್ನಿ ನಮ್ಮದು. ನಮ್ಮ ಮಾಲೀಕರು ನಾವಲ್ಲ, ನಮ್ಮ ಮಾಲೀಕರು ಹೂಡಿಕೆದಾರರು, ಷೇರುದಾರರು. 10 ರೂಪಾಯಿ ಕೊಟ್ಟು ನಮ್ಮ ಶೇರ್ ಒಬ್ಬ ತೊಗೊಂಡಿದ್ದಾನೆ ಅಂದರೆ ಆತನೂ ಮಾಲೀಕನೇ. ಆದ್ದರಿಂದ ನಮ್ಮ ಜನರಲ್ ಬಾಡಿ ಮೀಟಿಂಗ್ ಏನಿದೆ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿದು, ಪಬ್ಲಿಕ್ನಲ್ಲಿ ಮಾಡ್ತೀನಿ ಅಂತ ಜನಸಾಮಾನ್ಯರ ಮಧ್ಯೆ ಮಾಡಿದ್ರು. ಯಾಕೆಂದರೆ ಪಾರದರ್ಶಕತೆಯ ದೃಷ್ಟಿಯಿಂದ. ಒಬ್ಬ ಗುಜ್ಜು, ಒಬ್ಬ ವ್ಯಾಪಾರಿ, ಲಾಭವೇ ಆತನ ಉದ್ದೇಶ. ಆದರೆ ಅದರ ಜೊತೆಗೆ ಒಂದಷ್ಟು ಕಮಿಟ್ಮೆಂಟ್ಗಳು, ಬದ್ಧತೆ. ಆದರೆ ಇದ್ಯಾವುದು ಇರಲಾರ್ದಂಥ ವ್ಯಕ್ತಿ ಅನಿಲ್ ಅಂಬಾನಿ. ಅದೇ ತದ್ವಿರುದ್ಧವಾದಂಥ ಮುಖೇಶ್ ಅಂಬಾನಿ. ಮುಖೇಶ್ ಅಂಬಾನಿ ಎಂದೂ ಲೈಮ್ಲೈಟಿಗೆ ಬರಲಿಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ನೀತಾ ಅಂಬಾನಿ ಅವ್ರಿಗಿರುವಂಥ ಶೋಕಿಯಿಂದಾಗಿ ಇವತ್ತು ಮುಖೇಶ್ ಅಂಬಾನಿ ಕಾಣಿಸ್ತಾ ಇದ್ದಾರೆ ವಿನಃ ಇಲ್ಲದೆ ಹೋದರೆ ಮುಖೇಶ್ ಅಂಬಾನಿ ಕಣ್ಣಿಗೆ ಕಾಣಿಸ್ತಿರಲಿಲ್ಲ. ಆತನನ್ನು ಯಾರು ಬಹಳಷ್ಟು ದಿವಸ ನೋಡೇ ಇರಲಿಲ್ಲ. ಆತ ವಿಮುಖ ವ್ಯಕ್ತಿತ್ವ ಅಂತಲ್ಲ, ಅಂತರ್ಮುಖಿ ಅಂತಲ್ಲ. ಹಾಗೆ ಅನಗತ್ಯವಾಗಿ ಇಂಡಸ್ಟ್ರಿಯಲಿಸ್ಟ್ಗಳು ಪಬ್ಲಿಕ್ಕಲ್ಲಿ ಬರಬೇಕಾದ ಅಗತ್ಯ ಇಲ್ಲ. ತಮ್ಮ ವ್ಯವಹಾರವನ್ನು ತಾವು ಮಾಡ್ಕೊಂಡಿರ್ಬೇಕು. ತಮ್ಮ ಕೆಲಸ ಏನಿದೆ ಅದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದ್ರ ಮೂಲಕ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದಂಥ ವ್ಯಕ್ತಿ. ನೀತಾ ಅಂಬಾನಿ ಅವರಿಗೆ ಪಬ್ಲಿಕ್ ಲೈಫ್ ಇರಬೇಕು, ಗ್ಲಾಮರು, ಪೇಜ್ 9ನಲ್ಲಿ ಬರಬೇಕು, ನೈಟ್ ಪಾರ್ಟೀಸು, ಗ್ಲಾಮರು. ಅದರಿಂದಾಗಿ ಅನಿವಾರ್ಯವಾಗಿ ಹೆಣ್ಣು ತಿಳಿದ ಮೇಲೆ ಕಾಂತಾ ಸಂಹಿತೆ, ಹೆಣ್ಣು ತಿಳಿದ ಮೇಲೆ ಗಂಡ ಬರಲೇಬೇಕಲ್ರಿ, ಎಲ್ಲಿ ಹೋಗ್ತಾರೆ ನೋಡಿ. ಒಂದು ಹರಿಕಿಶನ್ ದಾಸ್ ಹಾಸ್ಪಿಟ್ಲ್ ಅಂತಿದೆ ಈ ಗ್ರ್ಯಾಂಡ್ ರೋಡಲ್ಲಿ, ಮುಂಬೈನಲ್ಲಿ, ಸೌತ್ ಮುಂಬೈನಲ್ಲಿದೆ. ಅದರ ಎದುರುಗಡೆ ನಾನು ಉಳ್ಕೋತಾ ಇದ್ದದ್ದು ಮಾಧವಾಶ್ರಮ್ ಅಂತೇಳಿ, ಹಳೇ ಹೋಟ್ಲು, ಬ್ರಾಹ್ಮಣರ ಹೋಟ್ಲು. ಅಲ್ಲಿ ನಾನು ಉಳ್ಕೋತಾ ಇದ್ದೆ ಸುಮಾರು ವರ್ಷ, 7 ವರ್ಷ. ಪಕ್ಕದಲ್ಲೇ ಗಿರ್ಗಾಂವ್ ಕೋರ್ಟ್, ಭಾಳ ದೊಡ್ಡದಾದಂಥ ಹಾಸ್ಪಿಟ್ಲು, ಐತಿಹಾಸಿಕ ಹಾಸ್ಪಿಟ್ಲು. ಆ ಹಾಸ್ಪಿಟಲನ್ನು ಈತ ತೆಗೆದುಕೊಂಡು ಮುಖೇಶ್ ಅಂಬಾನಿ ಕೋಕಿಲಾಬೇನ್ ಹಾಸ್ಪಿಟ್ಲ್ ಅಂತ ಹೆಸರು ಬದಲಿ ಮಾಡಿ ಸಂಪೂರ್ಣವಾಗಿ ಅದರ ಚಹರೆಯನ್ನು ಬದಲಿ ಮಾಡಿದರು. ಎಷ್ಟು ಜನರಿಗೆ ಗೊತ್ತಿದೆ ಅದು? ಗೊತ್ತೇ ಇಲ್ಲ ಯಾರಿಗೂ. ಆಮೇಲೆ ವರ್ಲ್ಡ್ ಕ್ಲಾಸ್ ಸರ್ವಿಸ್ ಸಿಗಬೇಕು, ಹೆಚ್ಚು ದುಡ್ಡನ್ನು ತೆಗೆದುಕೊಳ್ಳಬಾರ್ದು, ಜನಸಾಮಾನ್ಯರಿಗೆ ಮುಟ್ಟಬೇಕು. ನಾನು ಇದಕ್ಕೆ ಹೋಗಿದ್ದೆ, ಪ್ರಯಾಗರಾಜ್ಗೆ ಹೋಗಿದ್ದೆ, ಕುಂಭಮೇಳದಲ್ಲಿ. ನಿತ್ಯ 20,000 ಜನರಿಗೆ ದಾಸೋಹ ನಡಿಬೇಕು. ಯಾರಿಂದ? ರಿಲಯನ್ಸ್ ಟ್ರಸ್ಟಿಂದ. ಎಲ್ಲಿಯೂ ಹೆಸರಿಲ್ಲ, ಎಲ್ಲಿಯೋ ಒಂದು ಮೂಲೆಯಲ್ಲಿ ರಿಲಯನ್ಸ್ ಟ್ರಸ್ಟ್ ಅಂತ ಕಾಣುತ್ತೆ. ನಿತ್ಯ ಊಟ ನಡೀತಾನೆ ಇರ್ತದೆ. ಪ್ರಯಾಗರಾಜಲ್ಲಿ ಆ ಥರ ಮಾಡಿದವರು ಭಾಳಷ್ಟು ಜನ ಇದ್ದರು. ಅಂದರೆ ನೀವು ಬದುಕಿನಲ್ಲಿ ಸಂಪಾದನೆ ಮಾಡಿದ್ದನ್ನು ಸಮಾಜಕ್ಕೆ ಎಷ್ಟು ವಾಪಸ್ ಕೊಟ್ಟಿದ್ದೀರ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಎರಡನೇ, ನೀವು ಸಂಪಾದನೆ ಮಾಡುವಾಗ ಯಾವ ಮಾರ್ಗವನ್ನು ಬಳಸಿದ್ದೀರಿ ಅಂತ. ಅನಿಲ್ ಅಂಬಾನಿಗೆ ಕಂಪ್ಯಾರಿಸನ್ಗೋಸ್ಕರ ನಾನು ಮುಖೇಶ್ ಅಂಬಾನಿ ಬಗ್ಗೆ ಮಾತಾಡ್ತಾ ಇರೋದು. ಅನಿಲ್ ಅಂಬಾನಿದು ಇನ್ನೊಂದು ಭಾಳ ದೊಡ್ಡ ಪ್ರಕರಣ ಇವತ್ತು ಭಾಳ ಚಾಲ್ತಿಯಲ್ಲಿರುವಂಥದ್ದು. ಭಾಳ ಜನರಿಗೆ ಗೊತ್ತಿಲ್ಲ. ಇದೊಂದು ಹೇಳ್ಬಿಡ್ತೀನಿ, ಸ್ವಲ್ಪ ಸುದೀರ್ಘ ಆದರೂ ಪರವಾಗಿಲ್ಲ. ನಿಮ್ಗೆ ಗೊತ್ತು, ಜುಲೈ 2025ರಲ್ಲಿ ಈ ಜಗದೀಪ್ ಧನ್ಖಡ್ ಅವರ ಪ್ರಕರಣ ಆಯ್ತು. ಇದ್ದಕ್ಕಿದ್ದ ಹಾಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಏನಂತ? ಇದಕ್ಕಿದ್ದ ಹಾಗೆ ಅವರು ಅನಾರೋಗ್ಯ ಅಂಥೇಳಿ ರಾಜೀನಾಮೆ ಕೊಟ್ಬಿಟ್ರು. ರಾಜೀನಾಮೆ ಕೊಟ್ಟಾದ್ಮೇಲೆ ಒಂದು ಸುದ್ದಿ ಭಾಳ ಪ್ರಚಲಿತಗೊಂಡದ್ದು ಏನಪ್ಪ ಅಂತಂದರೆ, ಈತ ಹೇಗಾದರೂ ಮಾಡಿ ಮೋದಿ ಸರ್ಕಾರವನ್ನು ಕೆಡವಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ರು. ಅದಕ್ಕೆ ಅರವಿಂದ್ ಕೇಜ್ರಿವಾಲ್ ಇವರು ನಿವಾಸಕ್ಕೆ ಹೋಗಿದ್ದರು, ಬೇರೆ ಬೇರೆಯವರು ಸಂಪರ್ಕ ಮಾಡಿದರು. ವಿಪಕ್ಷದವರೆಲ್ಲ ಜಗದೀಪ್ ಧನ್ಖಡ್ ತಲೆ ತಿಂದರು, ಜಗದೀಪ್ ಧನ್ಖಡ್ ಒಪ್ಕೊಂಡ್ಬಿಟ್ಟಿದ್ರು. ಆವಾಗ ಒಂದೋ ನಿತೀಶ್ ಕುಮಾರ್ ಇಲ್ಲ ಈ ಚಂದ್ರಬಾಬು ನಾಯ್ಡು ತನ್ನ ಕೊಟ್ಟಿರುವಂಥ ಬೆಂಬಲವನ್ನು ವಿಡ್ರಾ ಮಾಡಬೇಕು. ಆವಾಗ ಸರ್ಕಾರ ಬೀಳುತ್ತೆ. ಚಂದ್ರಬಾಬು ನಾಯ್ಡುವನ್ನು ಮನವೊಲಿಸಲಿಕ್ಕೆ ಈ ಅನಿಲ್ ಅಂಬಾನಿನ ಸಂಪರ್ಕ ಮಾಡಲಾಯಿತು ಅನ್ನೋದು ಒಂದು ದೊಡ್ಡದಾದ ಸುದ್ದಿ ನಡೀತಾ ಇದೆ. ಚಂದ್ರಬಾಬು ನಾಯ್ಡು ಈ ವಿಷಯವನ್ನು ತೆಗೆದುಕೊಂಡು ಹೋಗಿ ನೇರವಾಗಿ ಅಮಿತ್ ಶಾ ಹೇಳ್ತಾರೆ, ನೋಡಿ ಈ ರೀತಿಯಾದಂಥ ಷಡ್ಯಂತ್ರ ನಡೀತಾ ಇದೆ ಅಂಥೇಳಿ. ಅದು ಹೇಳಿ 15 ನಿಮಿಷಕ್ಕೆ ಜಗದೀಪ್ ಧನ್ಖಡ್ ರಾಜೀನಾಮೆ ಕೊಡಬೇಕಾದ ಅನಿವಾರ್ಯತೆ ಬರುತ್ತೆ. ಅವತ್ತು ಚಂದ್ರಬಾಬು ನಾಯ್ಡು ಬಾಯ್ಬಿಟ್ಟು ಈ ರೀತಿಯಾದಂಥ ಒಳಗಡೆ ನಡೀತಾ ಇದೆ ಸಂಚು ಅಂತ ಹೇಳದೆ ಹೋಗಿದ್ರೆ ಸರ್ಕಾರಕ್ಕೆ ಗೊತ್ತೇ ಆಗ್ತಿರಲಿಲ್ಲ. ಅವತ್ತು ಅನಿಲ್ ಅಂಬಾನಿಗೆ ಈ ರೀತಿಯಾಗಿ ಆಮಿಷವನ್ನು ಒಡ್ಡಿ, ನೀನು ಈ ರೀತಿ ಮಾಡು, ನಿನ್ನ ವ್ಯವಹಾರಗಳನ್ನೆಲ್ಲ ಸರಿ ಮಾಡಿಕೊಡ್ತೀವಿ, ನಿನ್ನ ಕೇಸ್ಗಳನ್ನ ರದ್ದು ಮಾಡ್ತೀವಿ ಅಂತೇಳಿ ಆತನಿಗೆ ಆಮಿಷ ಒಡ್ಡಿ ಮಾಡಲಿಕ್ಕೆ ಹೇಳಿದ್ದು ನಿಜ ಅಂತಾದರೆ, ಅದನ್ನು ಈತ ಒಪ್ಕೊಂಡಿದ್ದಾನೆ ಅಂತಾದರೆ, ಎಂಥ ದ್ರೋಹವನ್ನು ಎಸಗಲಿಕ್ಕೆ ಮನುಷ್ಯ ತಯಾರಾಗಿದ್ದರು ಅನ್ನೋದು ಕೂಡ ಕೌಂಟ್ ಆಗುತ್ತೆ. ಒಬ್ಬ ಮನುಷ್ಯ ಆರ್ಥಿಕವಾಗಿ ಮಾತ್ರ ದಿವಾಳಿ ಆಗೋದಲ್ಲ, ನೈತಿಕವಾಗಿಯೂ ದಿವಾಳಿ ಆಗಿದ್ದು ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ.
ಅನಿಲ್ ಅಂಬಾನಿ ವ್ಯಾಪಾರ ವಹಿವಾಟಿನಲ್ಲಿ ಫೇಲ್ ಆಗೋದು ಬೇರೆ, ವಂಚನೆ ಮಾಡೋದು ಬೇರೆ, ನೈತಿಕವಾಗಿ ಕುಸಿದು ಹೋಗೋದು ಬೇರೆ. ಎಲ್ಲವೂ ಮೇಳೈಸಿದಾಗ ಏನಾಗತ್ತೆ ಅಂದರೆ ಇವತ್ತು ನಡೀತಾ ಇರುವಂಥ ಘಟನೆ ನಡೆಯುತ್ತೆ. ಇವತ್ತೇನು ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಅನಿಲ್ ಅಂಬಾನಿಗೆ ದುಡ್ಡು ಕೊಟ್ಟಿದ್ದಾರೆ, ಅನಿಲ್ ಅಂಬಾನಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಮೋದಿಯವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡ್ರೆ ಆ ರೀತಿ ಮಾತಾಡಬೇಕಾದ ಅಗತ್ಯ ಇರೋದಿಲ್ಲ, ಪೂರ್ವಾಭ್ಯಾಸ ಇರೋದಿಲ್ಲ ಕೆಲವೊಬ್ಬರಿಗೆ. ಅಂಥವ್ರಿಗೆ ಹೋಗಿ ಕರ್ಕೊಂಡೋಗಿ ನಾವು ವಿಪಕ್ಷ ನಾಯಕನನ್ನಾಗಿ ಮಾಡ್ತೀವಿ. ಅಪ್ಪಿತಪ್ಪಿ ಮನುಷ್ಯ ಪ್ರಧಾನಮಂತ್ರಿ ಆಗಿಬಿಟ್ರೆ ನಮ್ಮ ಕತೆ ಏನಿರುತ್ತೆ, ಆಲೋಚನೆ ಮಾಡಬೇಕಾದಂಥ ವಿಚಾರ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಸಹಾಯ ಮಾಡಿ. ನಮಸ್ಕಾರ.